ಈ ಥರದ್ದು ರೆಡಿ ಮಾಡಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅಂದರೆ ನಾರು ಸಸಿಗಳನ್ನ ಯಾವುದೇ ಕಾರಣಕ್ಕೂ ಸತ್ತಿಲ್ಲ, ಸತ್ತೋಗ್ತೈತಿ. ಅದಕ್ಕೋಸ್ಕರ ಒಂದು ಬೇರು ರಕ್ಷಕ ಮತ್ತು ಬೆಳೆವರ್ಧಕ ಅಂತೇಳಿ 1 ಲೀಟ್ರ್ ನೀರಿಗೆ ಹಾಕೋದು ನಾನು ಹೇಳ್ತೀನಿ. 1 ಲೀಟ್ರ್ ನೀರಿಗೆ ಹಾಕಬೇಕಂದ್ರೆ 10 ml ಆಗಷ್ಟು ನಾವು ಅಲೋವೆರಾ ಜೆಲ್ ತೊಗೊಂಡಿವು, ಆಮೇಲೆ 5 ಗ್ರಾಮ್ ಆಗಷ್ಟು ಅರಿಶಿನ ಪುಡಿ ತೊಗೊಂಡಿವು, ಮತ್ತು 10 ml ಆಗಷ್ಟು ಜೇನುತುಪ್ಪ ತೊಗೊಂಡಿವು, ಮತ್ತು 10 ಗ್ರಾಮ್ ಆಗಷ್ಟು ಚಕ್ಕೆ ಪೌಡ್ರ್ ತೊಗೊಂಡಿವು. ಇದು ಎಲ್ಲ ಮಿಕ್ಸ್ಡ್ ಮಾಡೋಕ್ಕೆ ಒಂದು 6 ಲೀಟ್ರಿಗೆ ಮಾಡ್ತಾಯಿದ್ದೆವು. ಅದ್ರ ಪ್ರಕಾರ ನಾವು ಇಲ್ಲೇನು ಮಾಡ್ತಾಯಿದ್ದೇವೆ ಅಂದರೆ ಫಸ್ಟ್ ಅಲೋವೆರಾ ಜೆಲ್ಲು ಒಂದು 60 ಈ ಬಕೆಟ್ಗೆ 6 ಲೀಟ್ರ್ ನೀರು ತೊಗೊಂಡಿದ್ದೆವು. ಇದಕ್ಕೆ ಒಂದು 60 ml ಆಗಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ತಾಯಿದ್ದೆವು. ಅದೇ ಥರ ಇದು ಅರಿಶಿನ ಪುಡಿ, ಇವ್ರು ನಾಟಿದ ಅರಿಶಿನ ಪುಡಿ ಇದೆ. ಇದು ಹೆಚ್ಚು ಕಡಿಮೆ ಅಂದರೆ ನಾವು 60 ಗ್ರಾಮ್ ಅಷ್ಟು ಇಲ್ಲ 30 ಗ್ರಾಮ್ ಆಗಷ್ಟು ನಾವು ಯೂಸ್ ಮಾಡ್ತಾ ಇದ್ದೀವಿ. 30 ಗ್ರಾಮ್ ಆಗಷ್ಟು ಅರ್ಧ ಗ್ರಾಮ್ ಸಾಕಾ? ಹಾಂ, ಅರ್ಧ ಗ್ರಾಮ್ 1 ಲೀಟ್ರಿಗೆ 5 ಗ್ರಾಮ್. ಹಾಂ, 5 ಗ್ರಾಮ್ 5 ಗ್ರಾಮ್ ಅದೇ ಥರ 30 ಗ್ರಾಮ್. ಇದು ಎಷ್ಟಪ್ಪ ಅಂದರೆ ಇದು 30 ಗ್ರಾಮ್ ಹಾಕ್ತಾಯಿದ್ದೆವು. ಇದು 60 ml ಇದು ನಾಟಿ ಜೇನುತುಪ್ಪ ಹಾಕ್ತಾಯಿದ್ವು. ಆಮೇಲೆ ಓಕೆ, ಇದು ಎಷ್ಟು ಅಂದರೆ 10 ಗ್ರಾಮು ಅಂದರೆ ಹೆಚ್ಚು ಕಡಿಮೆ ಒಂದು 60 ಗ್ರಾಮು ಇದು ಹಾಕ್ತಾಯಿದ್ದೆವು. ಅರ್ಧ ಆಯಿತು. ಸರಿ, ಇದು 60 ಗ್ರಾಮ್ ಆಗುತ್ತೆ. ಇದೆಲ್ಲ ಮಿಕ್ಸ್ ಮಾಡಬೇಕು, ಮಿಶ್ರಣ ಮಾಡಬೇಕು. ಇದಕ್ಕೆ ಕೊಲ್ಲಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ಕೈಲೇ ಮಿಕ್ಸ್ ಮಾಡಿ ಆಯ್ತು. ನಮಗೇನು ಎಫೆಕ್ಟ್ ಮಾಡಿಲ್ಲ, ಏನಿಲ್ಲ, ನಮ್ಮ ಕೈ ಮುಟ್ಕೊಂಡು ಅದು ವೇಸ್ಟ್ ಆಗುತ್ತೆ. ಹಾಂ, ಅದು ಈ ಥರ ಇದು ಯಾವುದೇ ಕಾರಣಕ್ಕೂ ಈ ಥರದ್ದು ರೆಡಿ ಮಾಡಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅಂದರೆ ನಾರು ಸಸಿಗಳನ್ನ ಯಾವುದೇ ಕಾರಣಕ್ಕೂ ಸತ್ತಿಲ್ಲ. ಈ ಥರದ್ದು ರೆಡಿ ಮಾಡಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅಂದರೆ ನಾರು ಸಸಿಗಳನ್ನ ಯಾವುದೇ ಕಾರಣಕ್ಕೂ ಸತ್ತಿಲ್ಲ. ಇದು ಒಂದು ಸ್ವಲ್ಪ ತೊಳೆದೈತಲ್ಲ ಅದು ಕ್ಲೀನಾಗಿ. ಜಸ್ಟ್ ಅಂದರೆ ಎಲ್ಲ ಮಿಕ್ಸ್ ಆಗ್ಬೇಕಂತೇಳಿ ಮಿಕ್ಸ್ ಮಾಡ್ತಿದ್ದೆ, ಅದನ್ನೇ ಉದ್ದೇಶ ಇಲ್ಲ. ಅಂದರೆ ಹೆಚ್ಚು ಕಡಿಮೆ 1 ಲೀಟ್ರು ದ್ರಾವಣ ಇದು ಹೆಚ್ಚು ಕಡಿಮೆ 1,000 ಇಂದ 1,500 ನಾರಿಗೆ ಯೂಸ್ ಮಾಡ್ಕೋಬೋದು. ಅಂದರೆ ಇದು ಹೆಂಗೆ ಯೂಸ್ ಮಾಡ್ಕೋಬೇಕಂದ್ರೆ ಒಂದು ನಾರಿಗೆ ನಾವು ಪ್ರತ್ಯಕ್ಷತೆ ಮಾಡಿ ತೋರಿಸ್ತೇವೆ. ಇವಾಗ ನಾವು ಇಮಿಡಿಯೇಟಾಗಿ ಯೂಸ್ ಮಾಡ್ಕೋಬೋದು, ಒಂದು 5-6 ದಿನ ಇಡ್ಬೋದು, ಅಥವಾ ಒಂದು 8 ದಿನದೊಳಗೆ ಇದು ಯೂಸ್ ಮಾಡ್ಕೋಬೋದು. ಮತ್ತೆ ಜಾಸ್ತಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 3 ಡೇಸಲ್ಲಿ ಆದರೆ ಬೆಸ್ಟ್ ರಿಸಲ್ಟ್ ಇರುತ್ತೆ. ಇದು ಇಷ್ಟ ಬೆಳಕ್ಕೆ ಒಂದು ನಾರು ತೊಗೋಬೇಕು. ಈ ನಾರನ್ನು ಒಂದು ಇದಾದರೆ ನೀವು ಹಿಂಗೆ ಮಾಡಿ ಆದರೂ ಇಷ್ಟು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾರು ಸಾಯಲ್ಲ. ಇದು ಬೇಕಾದರೆ ನೀವು ಈ ಥರದ್ದು ಮಾಡಿದ್ರೆ ಆಯ್ತು. ಎಲ್ಲ ಥರ ನಾರುಗಳು ಇಲ್ಲಾಂದರೆ ನೀವು ಇದಕ್ಕೆ ಬೇರಿಗೆ ತಾಗೋಂಗೆ ಈ ಥರ ಹಾಂ, ಈ ಥರ ಮಾಡಿದ್ರೆ ಇನ್ನೂ ಬೆಸ್ಟ್. ನೋಡಿ ಏನಪ್ಪ ಅಂದರೆ 1 ml ಸಾಕಿದಕ್ಕೆ 1 mlಗೆ ಈ ಥರ ಮಾಡಿದ್ರು ಏನು ತೊಂದರೆ ಇಲ್ಲ. ಪೋಟ್ರೆಗೆ ನೀವು ನಾಜಲ್ ತೆಗೆದು ಹಾಕ್ಕೊಂಡು ಸ್ಪ್ರೇ ಮಾಡಿದ್ರು ಏನೂ ಸಮಸ್ಯೆ ಇಲ್ಲ. ಈ ಥರ ಮಾಡಿದ್ರು ಏನು ತೊಂದರೆ ಇಲ್ಲ. ಈ ಥರ ಮಾಡಿದ್ರೆ ಏನು ತೊಂದರೆ ಇಲ್ಲ. ಇದಾಗುತ್ತೆ, ಕೆಲಸ ಮಾಡುತ್ತೆ. ಇದೊಂದು ಸ್ವಲ್ಪ ಬಿಡಿ, ಬೆಳಗ್ಗೆ ಮಾಡಿ. ಇದರಲ್ಲಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಟ್ರೈನ್ ಹಾಂ, ಆ ಥರನೂ ಮಾಡಿ, ತೊಂದರೆ ಇಲ್ಲ. ಸರಿ, ಓಕೆ. ಹಾಂ.